ಸೌಲಭ್ಯ ಇದೆ. ಇಲ್ಲ MRI ದಿವಸ MRI ತಗೊಳ್ತಾ ಇದಾರೆ. MRI ನಡೀತಾ ಇದೆ, MRI ನಡೀತಾ ಇದೆ. ಗೃಹ ಆರೋಗ್ಯ ಸ್ಕೀಮ್ MRI ಸಮಸ್ಯೆ ಏನಿಲ್ಲ. ಗೃಹ ಆರೋಗ್ಯ ಸ್ಕೀಮ್ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಸರಿಯಾಗಿ ಹೋಗ್ತಾ ಇಲ್ಲ. ಮತ್ತೆ ಈಗ ನಾವು ಅದನ್ನ ನೋಡಿ, ಸ್ಕೀಮ್ ನಾವು ಮಾಡಿದಾಗ ಇಂಪ್ಲಿಮೆಂಟೇಷನ್ ಯಾವಾಗಲೂ ಕೂಡ ಸ್ವಲ್ಪ ಸಮಸ್ಯೆ ಇರ್ತದೆ. ಅದಕ್ಕೆ ನಾವು ಅದನ್ನ ಮಾನಿಟರ್ ಮಾಡ್ತಾ ಇದೀವಿ. ಈಗ ನಾವು ಅದನ್ನ ಯಾಕಂದ್ರೆ ಇದು ಈಗ ಶುರು ಆಗಿ ನಮ್ಮ ಇಡೀ ರಾಜ್ಯದಲ್ಲಿ ಒಂದು 4 ತಿಂಗಳಿಂದ ಶುರು ಮಾಡಿದ್ವಿ. ಕೋಲಾರ ಮೊದಲೇ ಶುರು ಮಾಡಿದ್ದು. ಈಗ ಇನ್ನು ಹೊಸದೆಲ್ಲ ಸೇರಿಸ್ಕೊಂಡಿದ್ದೇವೆ. ಸೊ ಇದನ್ನ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡ್ತಾ ಇದೀವಿ. ಅದನ್ನ ಸ್ವಲ್ಪ ನಮ್ಮ ಕ್ಷಮತೆ ಹೆಚ್ಚಾಗಬೇಕು. ನಮ್ಮ ಸಿಬ್ಬಂದಿಯವರು ಇನ್ನು ಚೆನ್ನಾಗಿ ಅದನ್ನ ಮನೆಗಳಿಗೆ ಹೋದಾಗ ಆ ಒಂದು ಪರೀಕ್ಷೆಯನ್ನು ಮಾಡುವಂಥದ್ದು ಚೆನ್ನಾಗಿ ಮಾಡಬೇಕು. ಅದ್ರ ಬಗ್ಗೆ ನಾವು ಒಳ್ಳೆ ಫಲಿತಾಂಶ ಬರ್ತಕ್ಕಂಥದಕ್ಕೆ ನಮ್ಮ ಒತ್ತನ್ನು ನೀಡ್ತಾ ಇದೀವಿ. ಸೊ ನಾವು ಅವಾಗ ರಿವ್ಯೂ ಮಾಡ್ತಾ ಇದೀವಿ. ಸೊ ಮತ್ತೆ ಕೆಲವೊಂದು ಬೆಳವಣಿಗೆಯಿಂದ ಇತ್ತೀಚೆಗೆ ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಒಂದು ಶಿಡ್ಲಘಟ್ಟ ಪ್ರಕರಣ ಆಗಿರ್ಬೋದು, ಮತ್ತೊಂದು DGP ಅವರ ಪ್ರಕರಣ ಆಗಿರ್ಬೋದು. DGP ಪ್ರಕರಣ ಅದು ಅವರ ವೈಯಕ್ತಿಕ ವಿಚಾರ. ಅದು ಸರ್ಕಾರಕ್ಕೆ ಸಂಬಂಧ. ಒಬ್ಬರು ಸರ್ಕಾರಿ ಅಧಿಕಾರಿ, ನಿಜಾಂಶ ಏನು ನನಗೆ ಗೊತ್ತಿಲ್ಲ. ಆದ್ರೆ ಅದ್ರ ಬಗ್ಗೆ ಸೂಕ್ತ ಒಂದು ವಿಚಾರ ತನಿಖೆ ಆಗ್ತದೆ. ಶಿಡ್ಲಘಟ್ಟದಲ್ಲೂ ಕೂಡ ನಾವು ಯಾರು ಅದಕ್ಕೆ ಒಪ್ಪುವಂಥದ್ದಲ್ಲ. ಆ ರೀತಿಯಾಗಿ ಯಾರು ಮಾತಾಡಬಾರ್ದು ಅಂತ ನಾವು ಹೇಳಿದೀವಿ, ನಮ್ಮ ಸರ್ಕಾರ, ನಮ್ಮ ಪಕ್ಷದವರು ಕೂಡ ಹೇಳಿದ್ದಾರೆ. ಅದರಿಂದ ಆ ರೀತಿಯಾಗಿ ಒಬ್ಬ ಅಧಿಕಾರಿಗಳ ಮೇಲೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಅದನ್ನ ಖಂಡಿತ ಇಂಥ ಒಂದು ಘಟನೆಗಳಾದಾಗ ನಾವು ಅಂತ ವಿಚಾರದ ಸಪೋರ್ಟ್ ಅಲ್ಲಿ ನಾವೇನಿಲ್ಲ. ನಕಲಿ ವೈದ್ಯರ ಅವಳಿ ನೋಡಿ, ನಕಲಿ ವೈದ್ಯರು ನಾವು ಮತ್ತೆ ಶುರು ಆಗ್ತಿದೆ. ಏನ್ ಮಾಡ್ತೀರಾ? ಈಗ ಇದು ಸಾಮಾಜಿಕ ವ್ಯವಸ್ಥೆಗಳು, ಆಯ್ತಾ? ಇದು ಸ್ಥಳೀಯವಾಗಿ ಅನೇಕ ಜನ ಅವ್ರಿಗೆ ಬೆಂಬಲ ಕೊಡೋರು ಇದ್ದಾರೆ. ನಮ್ಮ ಕಡೆಯಿಂದ ಕ್ರಮ ತಗೊಳ್ಳೋಕ್ಕೂ ಕೂಡ ಮಾಡಿಸ್ತಾ ಇದೀವಿ. ನಮ್ಮ ಅಧಿಕಾರಿಗಳು ಕೂಡ ಹೇಳಿದೀವಿ. ಮತ್ತು ಕಾನೂನನ್ನು ಕೂಡ ಸ್ವಲ್ಪ ಕಠಿಣವಾದ ಕಾನೂನುಗಳು ಕೂಡ ಮಾಡಿದೀವಿ. ಆದ್ರೆ ಇದನ್ನ ನಾವು ಎದುರಿಸ್ತಾ ಇರಬೇಕು. ಸೊ ಅದಕ್ಕೆ ಅದು ಈ ಗಡಿ ಭಾಗ ಜಿಲ್ಲೆಗಳಲ್ಲಿ ಹೆಚ್ಚು ಸಮಸ್ಯೆಗಳು. ಈ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ, ಬೀದರ್, ಈ ತರ ಜಿಲ್ಲೆಗಳಲ್ಲಿ ಹೆಚ್ಚು ಸಮಸ್ಯೆ ಇದೆ. ಅದಕ್ಕೆ ನನ್ನ ಗಮನ ಇರ್ತದೆ. ಓಕೆ, ಥ್ಯಾಂಕ್ ಯು.